ನಾನು ಮಹಿಳಾ ಸ್ಥಾನದ ಆಕಾಂಕ್ಷಿ ಇದ್ದೇನೆ. ಸಂಡೂರು ಶಾಸಕಿ ಅನ್ನಪೂರ್ಣ ತುಕಾರಾಂ ಹೇಳಿಕೆ ಕೊಟ್ಟಿದ್ದಾರೆ. ಪಕ್ಷ ವಹಿಸಿದ ಎಲ್ಲಾ ಕೆಲಸವನ್ನು ನಿರ್ವಹಿಸಿದ್ದೇನೆ. ಖಾಲಿ ಇರುವ ಸ್ಥಾನದಲ್ಲಿ ಅವಕಾಶ ಮಾಡಿಕೊಡಿ ಅಂತೇಳಿ ಮನವಿ ಮಾಡಿಕೊಂಡಿದ್ದಾರೆ ಸಂಡೂರು ಶಾಸಕಿ ಅನ್ನಪೂರ್ಣ ತುಕಾರಾಂ. ಮಹಿಳೆಯರಿಗೆ ಸ್ಥಾನಮಾನ ಕೊಟ್ಟಿಲ್ಲ ಅನ್ನೋ ಆಧಾರದಲ್ಲಿ ಕೇಳಿದ್ದೇನೆ. ಸಿಎಂ ನೋಡೋಣ ಅಂತ ಹೇಳಿದ್ದಾರೆ ಅಂತ ಅನ್ನಪೂರ್ಣ ಹೇಳಿಕೆ ಕೊಟ್ಟಿರೋದು. ಈಗಾಗಲೇ 33 ಸಚಿವರ ಭರ್ತಿ ಆಗಿದೆ. ಇನ್ನೊಂದು ಸ್ಥಾನ ಬಾಕಿ ಇದೆಯಲ್ಲ, ಆ ಸ್ಥಾನ ನನಗೆ ಕೊಡಿ ಅಂತೇಳಿ, ನಾನು ಆಕಾಂಕ್ಷಿ ಅಂತೇಳಿ ಅನ್ನಪೂರ್ಣ ತುಕಾರಾಂ ಅವರು ತಮ್ಮ ಮನವಿಯನ್ನ ಈ ಮೂಲಕ ಹೇಳಿಕೊಂಡಿದ್ದಾರೆ. ಇದೆಂಗೋ ಮಹಿಳೆಯರಿಗೆ ಸ್ಥಾನ ಕೊಟ್ಟಿಲ್ಲ, ನನ್ಗಾದ್ರೂ ಕೊಡಿ ಅಂತ ಕೇಳಿದ್ದಾರೆ. ಹೌದು, ನಾವು ಮಹಿಳಾ ಒಂದು ಇದರಲ್ಲಿ ಕೇಳಿದ್ದೀವಿ, ನಾವು ಕೂಡ ಆಕಾಂಕ್ಷಿ ಇದ್ದೀವಿ. ಈಗ ನಮಗೆ ಮೊದಲನೇ ಈ ಇದರಲ್ಲಿ ಆಗಲಿಲ್ಲ, ಅದಕ್ಕೆ ಈಗಾದರೂ ಅವಕಾಶ ಮಾಡಿಕೊಡ್ರಿ. ಯಾಕಂದರೆ ತುಕಾರಾಂ ಅವರು ಪಕ್ಷಕ್ಕೆ ಮಾಡಿದಂಥ ತ್ಯಾಗ ಮತ್ತು ಅವರ ಪಕ್ಷಕ್ಕೆ ನಿಷ್ಠೆ ಇರತಕ್ಕಂಥದ್ದು ಮತ್ತು ಪಕ್ಷ ವಹಿಸಿದಂಥ ಎಲ್ಲ ಜವಾಬ್ದಾರಿಗಳನ್ನು ಅವರು ಪ್ರಾಮಾಣಿಕವಾಗಿ ನಿರ್ವಹಿಸಿರ್ತಕ್ಕಂಥ ಒಂದು ಆಧಾರದ ಮೇಲೆ ನಾವು ಇವತ್ತು ಸಚಿವ ಸ್ಥಾನವನ್ನು ಕೇಳಿದ್ವಿ. ಮನವಿ ಮಾಡ್ಕೊಂಡಿದ್ವಿ, ಹೈಕಮಾಂಡ್ಗೆ ಬಿಟ್ಟು ವಿಚಾರ. ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿದ್ರು ಮೇಡಮ್? ಹೌದು, ಸಿದ್ದರಾಮಯ್ಯನವ್ರು ಕೂಡ ಭೇಟಿ ಮಾಡಿ ಎಲ್ಲರಿಗೂ ಭೇಟಿ ಮಾಡಿ ನಾವು ಮನವಿ ಮಾಡ್ಕೊಂಡಿದ್ವಿ. ಎಲ್ಲ ಮಹಿಳೆಯರಿಗೆ ಇವತ್ತು ಸ್ಥಾನಮಾನ ಕೊಟ್ಟಿಲ್ಲ, ನಾವು ಆ ಆಧಾರದ ಮೇಲೆ ಕೇಳಿದ್ವಿ. ಇಲ್ಲಿ ಮಹಿಳೆಯರಿಗೆ ಯಾವ ಕೋಟ ಅಂತೇಳಿ ಬರಲ್ಲ, ಒಟ್ಟು ಒಬ್ಬ ಮಹಿಳೆಗೆ ಅಥವಾ ಇಬ್ಬರು ಮಹಿಳೆಯರಿಗೆ ಸ್ಥಾನಮಾನ ಕೊಡಬೇಕು ಅನ್ನೋದು ಇದೆ. ಅದರ ಆಧಾರದ ಮೇಲೆ ಅಲ್ಲ, ಸಾಮಾನ್ಯವಾಗಿ ಮತ್ತೆ ಹೆಣ್ಮಕ್ಳು ಎಲ್ಲರೂ ಇದ್ದಾಗ ಮತ್ತೆ ಎಲ್ಲರ ಸಚಿವಾಕಾಂಕ್ಷೆ 78ಕ್ಕೆ ಮತ್ತೆ ವಾಪಸ್ ಬರಬೇಕು ಅಂತೇಳಿ ಶುಭ ಹಾರೈಸಿದ್ದೀವಿ. ಜೊತೆಗೆ ಕೂಡ ಮುಂದೆ ನಮ್ಮ MP ನಿಂದಿರಬೇಕಾದ್ರೂ ಕೂಡ ಆಶ್ವಾಸನೆ ಕೊಟ್ಟು ನಿನ್ನ ಪೊಲಿಟಿಕಲ್ ಕೆರಿಯರ್ ನಾವು ನೋಡ್ಕೊಂತೀವಿ ಅಂತೇಳಿ ಸೊ ಆ ವಿಶ್ವಾಸದ ಮೇಲೆ ಎಲ್ಲ ಗಮನಕ್ಕೆ ತಂದಿದ್ದೀನಿ. ಆಯಿತು, ನೋಡೋಣ ಅಂತಂತ ಹೇಳಿದ್ರು. ಹೈಕಮಾಂಡ್ ಮಟ್ಟದಲ್ಲಿ ಏನಾದರೂ ಭೇಟಿಯಾಗುವಂಥದ್ದಾಗಿದೆಯಾ ಸರ್? ತಾವು ಕೂಡ ಅಲ್ಲೇ ಇರ್ತೀರಿ ಡೆಲ್ಲಿಲಿ. ಖಂಡಿತ ಎಲ್ಲ ಗಮನಕ್ಕೆ ತಂದಿದ್ದೀವಿ. ಪಕ್ಷ ಒಳ್ಳೆ ನಿರ್ಧಾರ ಮಾಡ್ತಾರೆ ಅಂತೇಳಿ, ನ್ಯಾಯ ಕೊಡ್ತಾರೆ ಅಂತ ವಿಶ್ವಾಸ ಇದೆ ಸರ್. ಈಗ ತಾವು ಕೂಡ ಪಕ್ಷ ಹೇಳದಂಥ ಸಂದರ್ಭದಲ್ಲೆಲ್ಲೋ ಕೂಡ ನಿಂತಿದ್ದೀರಿ. ಈಗ ನಿನ್ನೆ ಕ್ಯಾಬಿನೆಟ್ ವಿಸ್ತರಣೆ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಹಿರಿಯರು ರಾಜೀನಾಮೆ ಕೊಡಲಿಕ್ಕೆ ಮುಂದಾಗಿದ್ದಾರೆ. ಸೊ ಅದಕ್ಕೆ ಏನು ಹೇಳ್ತೀರಿ ಸರ್? ಗಮನಕ್ಕೆ ತಂದಿದ್ದೀವಿ. ನಾವು ಯಾವಾಗಲೂ ಕೂಡ ಹೈಕಮಾಂಡ್ ಏನು ಹೇಳ್ತಾರೆ ಅದನ್ನು ಕೇಳ್ಕೊಂತ ಬಂದಿದ್ದೀವಿ. ಮುಂದೆ ಕೂಡ ನಾವು ಕೇಳ್ಕೊಂತೀವಿ. ಈಗೇನು ಬೆಳವಣಿಗೆಗಳಾಗಿದೆ ಎಲ್ಲ ಗಮನಕ್ಕೆ ತಂದಿವಿ. ತೀರ್ಮಾನ ಹೈಕಮಾಂಡಿಗೆ ಬಿಟ್ಟಿದ್ದೀವಿ.